ಸರ್, ಮೊದಲನೇದಾಗಿ ಜವಾಬ್ದಾರಿ ಹೆಚ್ಚಾಗಿದೆ. ದಾಖಲೆ ಮುರಿಯೋದು ಸುಲಭ, ಆದ್ರೆ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗೋದು ಕಷ್ಟ. ಸೊ ಮುಂದಿನ ವರ್ಷಕ್ಕೆ ನಮಗೆ ಹೊಸ ಚಾಲೆಂಜ್ ಈಗಲೇ ನಮಗೆ ನಾವೇ ಹಾಕೊಂಡಿದೀವಿ ಈಗ. ಸೊ ಈ ಬಾರಿ ನನಗೆ ತಿಳಿದಾಗೆ 4,000 ಅಂತೂ ಖಂಡಿತ ದಾಟುತ್ತೆ. ಆದ್ರೆ ಮುಂದಿನ ಬಾರಿ ಅದನ್ನ ಮೀರ್ಸೋದು ಹೇಗೆ ಅನ್ನೋದು ಈಗಾಗಲೇ ಆಲೋಚನೆ ಶುರುವಾಗಿದೆ ನಮ್ಗೆ. ಬಟ್ ಇದೆಲ್ಲ ಒಂದ್ ಕಡೆಗಿಟ್ರೆ, ನಮ್ಮ ಮನವಿಗೆ ಸ್ಪಂದಿಸಿದಂತಹ ದಾನಿ ಇದಾರಲ್ಲ, ಪ್ರತಿಯೊಬ್ಬ ದಾನಿ ಇವತ್ತು ಅವರಿಗೆ ನಾವು ಎಷ್ಟು ಬಾರಿ ಧನ್ಯವಾದ ಹೇಳಿದ್ರು ಸಾಲದಿಲ್ಲ. ಆ ದಾನಿ ಈ ಜಾಗಕ್ಕೆ ಬರೋದಿಕ್ಕೆ ಕಾರಣಕರ್ತರಾದಂತ ನಮ್ಮ ಸಿಬ್ಬಂದಿ ವರ್ಗದವರು, ಅವರ ಶ್ರಮ ಎಷ್ಟು ನಾವು ವರ್ಣನೆ ಮಾಡಿದ್ರು ಸಾಲದಿಲ್ಲ, ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದಿಲ್ಲ. ಯಾವುದೇ ಒಂದು ಸಾಧನೆ ಒಬ್ಬ ವ್ಯಕ್ತಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಇಡೀ ತಂಡ ಆಗ್ಬೇಕು. ಸೊ ಇವತ್ತು 500ಕ್ಕೂ ಹೆಚ್ಚು ಜನ ಸಿಬ್ಬಂದಿ ವರ್ಗ, 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು, 200ಕ್ಕೂ ಹೆಚ್ಚು ಜನ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ತಂತ್ರಜ್ಞರು, ವೈದ್ಯರು, ಬೇರೆ ಬೇರೆ ರಕ್ತದಾನ ನಿಧಿಗಳಿಂದ ಬಂದಿರತಕ್ಕಂತ ತಂತ್ರಜ್ಞರು, ಇವರೆಲ್ಲರ ಶ್ರಮ ಇದು. ಒಬ್ಬ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಅಂತಂದ್ರೆ, ಪ್ರತಿ ವರ್ಷ ನಮ್ಮ ದಾಖಲೆಯನ್ನ ನಾವೇ ಮುರಿತಾ ಇದ್ದೀವಿ. ನಾನು ಕಳೆದ ಬಾರಿ ಒಂದು ವೇದಿಕೆ ಕಾರ್ಯಕ್ರಮದಲ್ಲೇ ಚಿಂತಾಮಣಿ ಸುಧಾಕರ್ ಸಾಹೇಬರಿಗೆ ಹೇಳಿದ್ದೆ ನಾನು, ಸರ್ ನಿಮ್ಮ ದಾಖಲೆಯನ್ನ ನಾವು ಮುರಿತೇವೆ, ನಮ್ಮ ದಾಖಲೆಯನ್ನ ನೀವು ಮುರಿಯಿರಿ, ಪ್ರತಿ ವರ್ಷ ನಮ್ಮಿಬ್ಬರ ಮಧ್ಯೆ ಈ ಪೈಪೋಟಿ ಇದೇ ರೀತಿ ನಡೀಲಿ ಅಂತ ನಾನು ಹೇಳಿದ್ದೆ. ಹಾಗಾಗಿ ಮುಂದೆ ಇನ್ನೊಬ್ರು ಯಾರಾದ್ರೂ ನಮ್ಮ ದಾಖಲೆಯನ್ನ ಮುರಿಬೇಕು ಅಂತ ಖಂಡಿತವಾಗ್ಲೂ ಸಹ ನಾನು ಆಹ್ವಾನ ಮಾಡ್ತೇನೆ. ನಮಗೆ ಮುರಿದಾಗ ಇನ್ನೊಂದು ಹೊಸ ಚಾಲೆಂಜ್ ಬರುತ್ತೆ ನೋಡಿ. ಸುಧಾಕರ್ ಸಾಹೇಬ್ರು ಮಾಡಿದ್ದಕ್ಕಾಗಿ 3,246, ಇವತ್ತು ನಾವು ಅದನ್ನ ಮೀರ್ಬೇಕು ಎಂಬತಕ್ಕಂತ ರೀತಿನಲ್ಲಿ ಪ್ರಯತ್ನ ಮಾಡಿದ್ವಿ. ಒಂದ್ ವೇಳೆ ಅವ್ರು ಮಾಡದೆ ಹೋಗಿದ್ದಿದ್ರೆ ನಾವು 2,100ರಿಂದ 2,500 ಬರ್ತಾ ಇದ್ವಿ ಅಷ್ಟೇನೇನೆ. ಕಳೆದ ಬಾರಿನೇನೆ ನಮ್ದು 3,200ಕ್ಕಿಂತಲೂ ಜಾಸ್ತಿ ಆಗ್ತಾ ಇತ್ತು. ಮಳೆ ಮತ್ತು ನಾನಾ ಕಾರಣಗಳಿಂದ ತೊಂದರೆ ಆಯ್ತು ಅದು. ಆದ್ರೆ ಈ ಬಾರಿ ನಾನು ಕೊನೆಯದಾಗಿ ಮತ್ತೊಮ್ಮೆ ಹೇಳೋದು, ರಕ್ತದಾನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಪ್ರತಿಯೊಬ್ಬ ದಾನಿ ಮತ್ತು ಅವರನ್ನ ಕರ್ಕೊಂಡ್ ಬಂದಿರತಕ್ಕಂತ ಸಿಬ್ಬಂದಿಗೆ ನಾನು ಎಷ್ಟು ಶತಕೋಟಿ ನಮನಗಳು ಅರ್ಪಿಸಿದ್ರು ಸಹ ಕಮ್ಮಿ ಆಗ್ತದೆ. ಇವತ್ತು ಸಂತೋಷದ ಸಮಯ. ಚಿಕ್ಕಬಳ್ಳಾಪುರದ ಜನ ಈ ರೀತಿಯಾದಂತ ಕೆಲಸಗಳಿಗೂ ಸಹ ಈ ರೀತಿ ಸ್ಪಂದನೆ ಮಾಡ್ತಾರೆ ಅಂತಂದ್ರೆ ತುಂಬಾ ಖುಷಿ ಕೊಡ್ತದೆ. ನಮ್ಮ ಅಂಕಿ ಅಂಶಗಳ ಪ್ರಕಾರ ಪ್ರತಿ ತಿಂಗಳು 1,300ರಿಂದ 1,400 ಯೂನಿಟ್ ರಕ್ತದ ಅವಶ್ಯಕತೆ ಇದೆ ರಕ್ತ ನಿಧಿಯಲ್ಲಿ. ಆದ್ರೆ ಶೇಖರಣೆ ಆಗ್ತಾ ಇರ್ತಕ್ಕಂಥದ್ದು, ಲಭ್ಯ ಇರ್ತಕ್ಕಂಥದ್ದು ಕೇವಲ 700ರಿಂದ 800 ಯೂನಿಟ್. ಸೊ ಇಷ್ಟು ಅಭಾವ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆನಲ್ಲಿ ಬೆಳಗ್ಗೆಯಿಂದ 8 ಗಂಟೆಯಿಂದ ಈಗ 5:15 ಒಂದು ಕ್ಷಣ ಸಹ ಗ್ಯಾಪೇ ಕೊಟ್ಟಿಲ್ಲ ಜನ ನಮ್ಗೆ. ಸುಧಾರಿಸ್ಕೊಳಕ್ಕಲ್ವಲ್ಲ, ನೀರ್ ಕುಡಿಯಕ್ಕೂ ಸಹ ಸಮಯ ಕೊಡ್ತಾ ಇಲ್ಲ. ತಜ್ಞರು, ತಂತ್ರಜ್ಞರು ಪಾಪ ಊಟ ಮಾಡಕ್ಕೂ ಸಹ ದಾನಿಗಳು ಅವಕಾಶ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಸಂತೋಷ ಆಗ್ತದೆ. ಮುಂದಿನ ವರ್ಷ ಇದನ್ನ ಹೇಗೆ ಮೀರಿಸ್ಬೇಕು ಎಂಬತಕ್ಕಂತ ಭಯ ಸಹ ಕಾಡ್ತಾ ಇದೆ. ಈಗ ಸರ್, ಇದು ಒಂದು ಅವ್ರು ಕೊಡ್ತಕ್ಕಂತ ರಕ್ತ ಏನಿದೆ ಸರಿಯಾದ ರೀತಿನಲ್ಲಿ ಉಪಯೋಗಿಸ್ತಾರೆ ಎಂಬತಕ್ಕಂತ ನಂಬಿಕೆ ಇದ್ರೆ ಖಂಡಿತವಾಗ್ಲೂ ಸಹ ಜನ ಸ್ಪಂದಿಸ್ತಾರೆ. ಇವತ್ತು ನಮ್ಮಲ್ಲಿ ವಿಶೇಷವಾಗಿ ಕೆಲವೊಂದು ಸಂಸ್ಥೆಗಳು, ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಇವತ್ತು ಕೇವಲ 800 ರೂಗಳಿಗೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ, 650 ರೂಗಳಿಗೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ರಕ್ತವನ್ನ ಕೊಡ್ತಕ್ಕಂಥದ್ದು. ನಮ್ಮಲ್ಲಿ ಮುದ್ದೇನಹಳ್ಳಿ ಸಂಸ್ಥೆ ಇವತ್ತು ಬಹುಶಃ ಕ್ಯಾಶ್ ಕೌಂಟರ್ ಇಲ್ಲದೆ ಇರ್ತಕ್ಕಂಥ ಸಂಸ್ಥೆ. ಸೊ ಅವರು ಇಲ್ಲಿ ಇವತ್ತು 250ಕ್ಕೂ ಹೆಚ್ಚು ರಕ್ತವನ್ನ ಶೇಖರಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ಕೋಲಾರದ SNR ಆಸ್ಪತ್ರೆ ಇವತ್ತಿಗೂ ಸಹ ಉಚಿತವಾಗಿ ರಕ್ತವನ್ನ ಕೊಡ್ತಕ್ಕಂಥದ್ದು SNR ಆಸ್ಪತ್ರೆ. ಬೆಂಗಳೂರಿನ ಸುರಕ್ಷಾ ಆಸ್ಪತ್ರೆ ವಿಶೇಷವಾಗಿ ತಲಸ್ಲೀಮಿಯಾ ಅಂತಕ್ಕಂಥದ್ದು ಪುಟಾಣಿ ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಬರ್ತಕ್ಕಂಥ ರೋಗ, ಅವರಿಗೆ ಉಚಿತವಾಗಿ ರಕ್ತವನ್ನು ಕೊಡ್ತಕ್ಕಂಥ ಸಂಸ್ಥೆ ಸುರಕ್ಷಾ ಸಂಸ್ಥೆ. ನಮ್ಮ ಲಯನ್ಸ್ ಸಂಸ್ಥೆಯವರು, ರಾಷ್ಟ್ರೋತ್ಥಾನ ಪರಿಷತ್ ಅವರು ಇಂತಹ ಸಮಾಜಬದ್ಧವಾದಂತಹ ರಕ್ತ ನಿಧಿಗಳನ್ನ ಮಾತ್ರನೇನೆ ನಾವು ಆಹ್ವಾನ ಮಾಡೋದು. ಇವತ್ತು ಬೆಂಗಳೂರಿನಲ್ಲಿ ರಕ್ತ ನಿಧಿಗಳು ಬೇರೆ ಬೇರೆ ರೀತಿಯಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡ್ತಾ ಇದ್ವು ಅದು ನಮಗೆ ಅವಶ್ಯಕತೆ ಇಲ್ಲ. ನಮ್ಮ ಚಿಕ್ಕಬಳ್ಳಾಪುರದ ಜನ ಕೊಡ್ತಕ್ಕಂತ ರಕ್ತ ನಿಜವಾದ ಬಡ ರೋಗಿಗೆ ಉಚಿತವಾಗಿ ಸಿಗ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಿ ಕೊಡ್ತಾ ಇದ್ದೀವಿ. ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸಿಬ್ಬಂದಿ ವರ್ಗದವರು
ಪ್ರತಿ ಮನೆಗೆ ಹೋಗಿ ಭೇಟಿ ಮಾಡಿ ಅವರನ್ನ ಮನವೊಲಿಸ್ತಕ್ಕಂತ ರೀತಿ ಇದೆಯಲ್ಲ, ಹಾಗಾಗಿ ಜನ ಇದನ್ನ ಸ್ಪಂದಿಸ್ತಾರೆ. ಅಷ್ಟು ವಿನಃ ಬೇರೆ ಇನ್ಯಾವ ಮ್ಯಾಜಿಕ್ ಇಲ್ಲ ಇಲ್ಲಿ. ಜನ ನಿಜವಾಗ್ಲೂ ನಮ್ಮ ಮೇಲೆ ಇಟ್ಟಿರ್ತಕ್ಕಂತ ಪ್ರೀತಿ, ನಂಬಿಕೆ ಮತ್ತು ವಿಶ್ವಾಸಕ್ಕೆ ಸದಾ ಋಣಿಯಾಗಿರ್ತೀನಿ ಅಂತ ಮಾತ್ರ. ಸರ್, ಸಂತೋಷ ಅಂತೂ ಖಂಡಿತ ಇದೆ, ಸಂತೋಷ ಇಲ್ಲ ಅಂತಲ್ಲ. ಯಾಕೆ ಅಂದ್ರೆ ಕಳೆದ 1.5 ತಿಂಗಳಿನಿಂದ ನಾವು ಹಾಕಿರ್ತಕ್ಕಂತ ಶ್ರಮನ ಇಡೀ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ಪುರಸ್ಕರಿಸಿದ್ದಾರೆ. ನಾವೇನು ಶ್ರಮ ಹಾಕಿದೀವಿ ಅದಕ್ಕೆ ಇವತ್ತು ಮನ್ನಣೆಯನ್ನ ಕೊಟ್ಟು ಸಾವಿರಾರು ಜನ, ನಾವು ಬೆಳಗ್ಗೆ 8 ಗಂಟೆಯಿಂದ 10,000 ಜನಕ್ಕೆ ನಾವು ತಿಂಡಿ ಮತ್ತು ಊಟ ವ್ಯವಸ್ಥೆ ಮಾಡಿಸಿದ್ವಿ, ಅದು ಖಾಲಿ ಆಯ್ತು. 5,000 ಜನಕ್ಕೆ ನಾವು ರಿಫ್ರೆಶ್ಮೆಂಟ್ ಅಂದ್ರೆ ಏನು ದಾನಿಗಳಿಗೆ ಕೊಡ್ತಕ್ಕಂತಹ ಸವಲತ್ತನ್ನ ಮಾಡಿದ್ವಿ, ಅದು ಸಹ ಖಾಲಿ ಆಯ್ತು. ಈಗ ಎಲ್ಲವನ್ನೂ ಸಹ ಮತ್ತೆ ತಯಾರಿ ಮಾಡಿ ಮತ್ತೆ ಪ್ರಾರಂಭ ಆಗಿದೆ. ಈಗಾಗ್ಲೇ ಊಟ ಬಡಿಸ್ತಾ ಇದ್ದಾರೆ, ಮತ್ತೆ ರಿಫ್ರೆಶ್ಮೆಂಟ್ ಸಹ ಈಗಾಗ್ಲೇ ಮತ್ತೆ ಬಂದಿದೆ. ಈಗ Okay, so let me introduce myself, Dr. Kumail, and I represent Karnataka Book of Record and Bharata Book of Record, which was initiated in 2018. And now today we have been here with the KV school, which is in Chikbalapur. And this institution, I think from last 4 years, many years they are doing this blood donation camp. And today it's so been pleasure that they have been crossed more than 4,000 plus blood donation which has been happened today. So we are here to be proud and present them to achieve this successful, and we wish them again for the coming year to break more records. And this initiative should go, all the institutions or everywhere the activities of blood donation should be take place. It's a noble involvement, so look forward for many more coming. ಸರ್, ನೀವು ಭಾಗಿಯಾಗಿದ್ರಿ, ವಿತರಣೆ ಮಾಡಿದ್ರಿ ಶೇರ್, ಇವರಿಗೆ ಯಾವ ರೀತಿ ಅದನ್ನ Sir, they should be proud of it. And as he agreed, the challenge comes not by producing for the next year, but challenge comes that he wants to do himself to break more records. So that encouragement which he got it, and the chairman says, yes, this is it is not just because once we got in a record, we are just keeping this. We wanted to claim better more records in upcoming years. So that is where the intention is working for him. So this is where. Thank you. So thank you. My name is Dr. Kumail.